आइए और एक कमसीन मुकर्रिर इमामुद्दीन अपने ख्यालात का इजहार करेंगे। अस्सलामु अलैकुम वरहमतुल्लाहि वबरकातुहू। अशहदु अल्ला इलाहा इल्लल्लाहु वहदहु ला शरीक लह व अशहदु अन्न मुहम्मदन अब्दुहु व रसूलुहु। अम्मा बाद फ़अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। कुल या अहलल किताबि तआलौ इला कलिमतिन सवाइम बैनना व बैनकुम अल्ला नअबुद इल्लल्लाह। सदक़ल्लाहुल अज़ीम। राज राजाओं को, शाहों को सलामत शाही। एक हो जाओ सभी, एक है अल्लाह सबका। सारे आलम के लिए सरवर आलम एक है। सारे अवतार और नबियों को खुदा ने भेजा। उन पे नाजिल हुई सारी किताबें सच है। सारी किताबें सच है। अपने अल्लाह को करो याद सब मिलकर एक जा। ब्रह्मानंदम परम सुखदम केवलम ज्ञानमूर्तियम द्वंद्वातीतं गगनसदृशं तत्त्वमस्यादिलक्ष्यम् एकं नित्यं विमलवचनं सर्वादिसाक्षिभूतं भावातीतं त्रिगुणरहितं सद्गुरु तन्नमामि। गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै श्री गुरुवे नमः नमः। ಇದು ಸರ್ವಧರ್ಮ ಸಮ್ಮೇಳನವು ಪ್ರತಿ ವರ್ಷ ದೀನ್ದಾರ್ ಅಂಜುಮನ್ ಖಾನ್ಖಾಯ್ ಸರ್ವರೆ ಆಲಂ ಜಗದ್ಗುರು ಆಶ್ರಮಿನಲ್ಲಿ ಆಚರಿಸಲಾಗುತ್ತದೆ. ಇದನ್ನು ಹಜರತ್ ಮೌಲಾನಾ ಸೈಯದ್ ಸಿದ್ದೀಕ್ ಹುಸೈನ್ ದೀನ್ದಾರ್ ಚನ್ ಬಸವೇಶ್ವರ್ ಸಾಹೇಬ್ ಖಿಬ್ಲಾನವರು ಆರಂಭಿಸಿದ್ದಾರೆ. ಅವರು ಚನ್ನ ಬಸವೇಶ್ವರರು. ಅವರ ಪೂರ್ಣ ಹೆಸರು ಹಜರತ್ ಮೌಲಾನಾ ಸೈಯದ್ ಸಿದ್ದೀಕ್ ಹುಸೈನ್ ದೀನ್ದಾರ್ ಚಂದ್ ಬಸವೇಶ್ವರ್ ಸಾಹೇಬ್ ಖಿಬ್ಲಾರವರು. ಹಾಗೂ ಅವರ ಈ ಒಂದು ರೂಪವು ಜಗದ್ಗುರುವನ್ನ ಒಪ್ಪಿಸಲು ನಿಂತಿದ್ದಾರೆ. ಜಗದ್ಗುರು ಯಾರು? ಈ ಜಗದ್ಗುರು ನಾನು ಈಗ ಒಂದು ಶ್ಲೋಕವನ್ನು ಓದಿದ್ದೇನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದರಲ್ಲಿ ಯಾವ ಗುರು ಬಂದಿದೆ? ಈ ಗುರುವು ನಮ್ಮ ಶಾಲೆಯಲ್ಲಿ ಕಲಿಸುವ ಗುರುಗಳಲ್ಲ. ಇದು ಜಗತ್ತಿನ ಗುರು. ಜಗದ್ಗುರು ಯಾರು ಆಗಿದ್ದಾರೆ? ಗುರುವು ಒಂದು ಲೆಟರ್ಗಳ ಜೋಡಣೆಯಿಂದ ಆಗಿದೆ. ಗು ಹಾಗೂ ರು. ಗು ಎಂದರೆ ಅಂಧಕಾರ, ರು ಎಂದರೆ ಪ್ರಕಾಶ. ಗುರು ಈ ಎರಡು ಕೂಡಿಸಿ ಆಗುವುದಕ್ಕೆ ಗುರು ಎನ್ನುತ್ತಾರೆ. ಅಂದರೆ ಅಂಧಕಾರದಿಂದ ಪ್ರಕಾಶಮಾನದ ಕಡೆಗೆ ಒಯ್ಯುವವನೇ ಗುರು. ಜಗದ್ಗುರು ಎಂದರೆ ಜಗತ್ತನ್ನು ಅಂಧಕಾರದಿಂದ ಪ್ರಕಾಶದ ಕಡೆಗೆ ಒಯ್ಯುವವನೇ ಜಗದ್ಗುರುವಾಗಿರುತ್ತಾನೆ. ಇದನ್ನು ನಾವು ಯೇಸು ಮಸೀಹ ಅವರು ಹೇಳುತ್ತಾರೆ, ಐ ಆಮ್ ಅ ಮಾರ್ನಿಂಗ್ ಸ್ಟಾರ್. ಮಾರ್ನಿಂಗ್ ಸ್ಟಾರ್ ಎಂದರೆ ಸೂರ್ಯ ಯಾವಾಗ ಸೂರ್ಯನಿಗಿಂತ ಮೊದಲು ಬರುವ ಒಂದು ನಕ್ಷತ್ರ ಮಾರ್ನಿಂಗ್ ಸ್ಟಾರ್ ಆಗಿರುತ್ತದೆ. ಮುಂಜಾನೆಯ ನಕ್ಷತ್ರ ಎಂದು ಎನ್ನುತ್ತಾರೆ ಅದನ್ನು. ಐ ಆಮ್ ಅ ಮಾರ್ನಿಂಗ್ ಸ್ಟಾರ್. ವೆನ್ ಐ ವಿಲ್ ಗೋ ದಿ ಸನ್ ವಿಲ್ ಅರೈಸ್. ಸನ್ ಯಾರು? ಆ ಸನ್, ಆ ಸೂರ್ಯ ಯಾರು? ಸೂರ್ಯನಾರಾಯಣ ಎಂದು ವೇದಗಳಲ್ಲಿ ಬರೆದಿದೆ. ಸೂರ್ಯನಾರಾಯಣ ಇದನ್ನು ಕುರಾನ್ ಕರೀಂನಲ್ಲಿ ಬರೆದಿರುತ್ತಾರೆ. ಯಾ ಅಯ್ಯುಹನ್ ನಬಿಯು ಇನ್ನಾ ಅರ್ಸಲ್ನಾಕ ಶಾಹಿದಂ ವ ಮುಬಶ್ಶಿರಂ ವ ನದೀರಾ ವ ದಾಯಿಯನ್ ಇಲಲ್ಲಾಹಿ ಬಿಇಜ್ನಿಹಿ ಸಿರಾಜಂ ಮುನೀರ ಆಗಿದ್ದಾರೆ. ಪ್ರಕಾಶಮಾನವಾದ ಸೂರ್ಯನಾಗಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಂದಿದ್ದಾರೆ. ನಮ್ಮನ್ನು ಅಂಧಕಾರದಿಂದ ಪ್ರಕಾಶದ ಕಡೆಗೆ ಒಯ್ಯುವವರೇ ಆ ಒಂದು ಜಗದ್ಗುರು. ಜಗದ್ಗುರು ಯಾರು? ವೇದಗಳಲ್ಲಿ ಬರುತ್ತದೆ. ವಿಷ್ಣು ಯಶಸ್ವತಾ ದೇವಂ ದುಷ್ಟ ದುರಾಚಾರ ಮರ್ಧನಂ ಸುಮತಿ ಪರಮಾನಂದಂ ಕಲ್ಕಿ ಒಂದೇ ಜಗದ್ಗುರು. ಆ ಕಲ್ಕಿ ಅವತಾರವೇ ಜಗದ್ಗುರು ಆಗಿದ್ದಾರೆ. ಅವರ ತಂದೆ ತಾಯಿಗಳು ಯಾರು? ವಿಷ್ಣು ಭಕ್ತ ಹಾಗೂ ಸುಮತಿ. ಇದು ಲ್ಯಾಂಗ್ವೇಜಿನ ಸಂಸ್ಕೃತದಲ್ಲಿ ಬರೆದಿದೆ. ಇದನ್ನು ನಾವು ಅರೇಬಿಕ್ ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ನೋಡಿದಾಗ ವಿಷ್ಣು ಭಕ್ತ ಇದರ ಅರ್ಥವಾಗುತ್ತದೆ ಅಬ್ದುಲ್ಲಾ, ಹಾಗೂ ಸುಮತಿ ಇದರ ಅರ್ಥವಾಗುತ್ತದೆ ಆಮೆನಾ. ಅಬ್ದುಲ್ಲಾ ಹಾಗೂ ಆಮೆನಾರವರ ಪುತ್ರ ಯಾರು? ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಆಗಿದ್ದಾರೆ. ಹಾಗೂ ಸರ್ವರೇ ಆಲಂ, ಸರ್ವರೇ ಕೌನೈನ್ ಎಂದು ಹೇಳುತ್ತೇವೆ. ಸರ್ವರೇ ಆಲಂ ಎಂದರೆ ಜಗದ್ಗುರುವಿಗೆ ಸರ್ವರೇ ಆಲಂ ಎಂದು ಕರೆಯುತ್ತಾರೆ. ಆ ಸರ್ವರೇ ಆಲಂನನ್ನು ಒಪ್ಪಿಸಲು ಹಜರತ್ ಮೌಲಾನಾ ಸಿದ್ದೀಕ್ ದೀನ್ದಾರ್ ಚಂದ್ ಬಸವೇಶ್ವರ್ ಅವರು ನಿಂತಿದ್ದಾರೆ. ಅವರ ಈ ಒಂದು ರೂಪವು ಸಾಮಾನ್ಯ ರೂಪವಲ್ಲ. ಅವರ ರೂಪವು ಕೂಡ ವೇದಶಾಸ್ತ್ರಗಳಲ್ಲಿ ಬರೆದಿದೆ. ನಾನು ಆ ಮಾತುಗಳಲ್ಲಿ ಬರುತ್ತೇನೆ. ಹಾಗೆಯೇ ಆ ಜಗದ್ಗುರು ಯಾವಾಗ, ಎಲ್ಲಿ,
ಖುರೈಶ್ ಎಂದರೆ ಬ್ರಾಹ್ಮಣರ ಅಂದರೆ ಒಂದು ಸರ್ದಾರರ ಒಂದು ಮನೆತನದಲ್ಲಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹುಟ್ಟುತ್ತಾರೆ. ಹಾಗೂ ಹಜರತ್ ಮೌಲಾನಾ ಸಿದ್ದೀಕ್ ದಿಂದ ಚನ್ನಬಸವೇಶ್ವರ ಅವರು. सुभान अल्लाह जज़ाकल्लाह नारे तकबीर सुभान अल्लाह माशाअल्लाह। हमारे इदारे का उभरता हुआ सितारा है इंशाअल्लाह। ये हमारे इमामुद्दीन साहब और नसीरुद्दीन साहब के पोतरे हैं रामपुर के, और इनसे बड़ी उम्मीदें वाबस्ता हैं। अज़ान मगरिब का वक्त हुआ चाहता है, बल्कि हो